ಗೋವಾ. ಸೊ ಯಾರ ಇಡ್ಲಿ ವಡ ಟ್ರೈ ಮಾಡತ್ತೀರ, ಇಡ್ಲಿ ಅಟ್ಟ ಡೀಪ್ ತೋರಿ, ವಡ ಸಪ್ರೇಟ್ ತೋರಿ, ಯಾಕಂದ್ರೆ ಕ್ರಿಸ್ಪಿ ಹತ್ತೈತಿ. ಸೊ ಗೈಸ್, ಇಲ್ಲಿ ಒಂದು ವ್ಯೂ ಪಾಯಿಂಟ್ ನಿಲ್ಸಿದ್ವಿ ಇಲ್ಲ ನಾವು. ಇದು ವ್ಯೂ ಪಾಯಿಂಟ್ ಹೆಂಗೈತೆ ಅಂದ್ರೆ ಈಗ ಮುಂದೆ ನಿಮಗೆ ತೋರಿಸ್ತೇನೆ, ಒಂದು ತೋರಿಸಿ ನಿಮಗೆ ಹೇಳೋದು ಗೊತ್ತಾಗ್ತೈತಿ. ಇಲ್ಲಿ ಮುಂದೆ ಏನಿದೆ, ಏನು ಫಾಗ್ ಕಾಣಾಯ್ತಿರಲ್ಲ, ಇತ್ತರದ ಫಾಗ್ ಹೋಗಂತ ಇಲ್ಲಿ ತಳಗೊಂದು ಊರು ಐತಿ. ನಾವು ಫಸ್ಟ್ ಬಂದು ನಿಲ್ಸಿದಾಗ ಅದು ಕಾಣಾಯಿತು, ಬರೀ ಎಷ್ಟೊಂದು 2 ನಿಮಿಷದಾಗ ಅಂದ್ರೆ ಫುಲ್ ಫಾಗ್ ತುಂಬೈತಿ. ಮತ್ತು ಫಾಗ್ ಹೋದ ಕೂಡ ಇತ್ತಂದ್ರೆ ನಿಮಗೆ ತೋರಿಸ್ತಾನೆ ಹೆಂಗೆ ಕಾಣೈತಿ. ಈಚೆ ಕಡೆ ಎಲ್ಲ ಫುಲ್ ಫಾಗ್ ನೋಡ್ರಿ, ಇಲ್ಲ ಫುಲ್. ಬರ್ರಿ ಎಂಜಾಯ್ ಮಾಡಿರಿ, ಆದ್ರೆ ಸೇಫ್ಟಿಲಿ ಎಂಜಾಯ್ ಮಾಡಿ ಅಷ್ಟೇ. ನೋಡ್ರಿ ಇಲ್ಲಿ ಮಿರರ್ ಐತಿ, ಫೋಟೋ ಹೊಡೆದು ಬಂದು ನಿಲ್ಸಿದ್ದೇವೆ. ಎಲ್ಲ ಮಂಜು ತುಂಬೈತಿ. ಮತ್ತು ನಾನು ಹಿಂದೆ ನೋಡ್ಬಿಟ್ಟು ನೀವು ಎಲ್ಲ ಫುಲ್ ಮಂಜ್, ಈ ಕಡೆ ಎಲ್ಲ ಫುಲ್ ಮಂಜ್. ಬರೀ ಮುಂದೆ ಹೋಗಿ ಸಿಗ್ತೇನೆ ನಿಮ್ಗೆ. ಗಾಯ್ಸ್ ಎಂಜಾಯ್ ದ ವ್ಯೂ, ಗಾಯ್ಸ್ ಎಂಜಾಯ್ ದ ವ್ಯೂ, ಎಂಜಾಯ್ ಎಂತ ವಾಟರ್, ಸಣ್ಣ ವಾಟರ್ಫಾಲ್ಗಳು ಭಾಳ ಕ್ರಿಯೇಟ್ ಆಗಿದೆ. ಗಾಯ್ಸ್ ಬಿ ರೆಡಿ ಗಾಯ್ಸ್, ಮತ್ತೊಂದು ಸ್ಮಾಲ್ ವಾಟರ್ಫಾಲ್. ಗಾಯ್ಸ್ ಇಲ್ಲಿ ಬಂದೆವು ಗೋವಾ ಮಟ್ಟ ಅಂದ್ರೂ ಬಂದು ಪ್ಲ್ಯಾನ್ ಮಾಡ್ಕೊಂಡ. ಆದರೆ ಈಗ ನಮಗೆ ನೆಕ್ಸ್ಟ್ ಪ್ರಾಬ್ಲಮ್ ಏನೆಂದರೆ ನಾವು ಎಲ್ಲಿ ಹೋಗೋದು ಡಿಸೈಡ್ ಮಾಡಿಲ್ಲ. ಒಟ್ಟು ಗೋವಾದ ಬಂದು ಕೂತು ಒಂದು ಅಂದರೆ ಇನ್ನೊಂದು 2 ಕಿಲೋಮೀಟರ್ಸ್ ಓಲ್ಡ್ ಗೋವಾ ಬರ್ತೈತಿ. ಅಲ್ಲಿಂದ ಎಲ್ಲಿ ಹೋಗೋದನ್ನು ಡಿಸೈಡ್ ಮಾಡೋದು. ಅಂದರೆ ಎಲ್ಲಿ ಹೋಗೋದನ್ನು ಡಿಸೈಡ್ ಇಲ್ಲ, ಎಲ್ಲಿ ಹೋಗೋದು ಗೊತ್ತಾಗುತ್ತೆ. ಒಟ್ಟು ಇಲ್ಲಿ ಕೂತು ಈಗ ಮಾತು ಹೇಳ್ತೀನಿ ನಿಮ್ಗೆ. ಇಲ್ಲಿ ನೋಡಿ ಓಲ್ಡ್ ಗೋವಾ 1 ಕಿಲೋಮೀಟರ್, ಪಣಜಿ 10 ಕಿಲೋಮೀಟರ್, ಕರ್ಮಳ್ಳಿ ರೈಲ್ವೆ ಸ್ಟೇಷನ್ 2 ಕಿಲೋಮೀಟರ್. ಎಲ್ಲಿ ಹೋಗೋದು ಒಟ್ಟು ಗೊತ್ತಿಲ್ಲ. ಒಟ್ಟು ಬಂದು ಕೂತು ನೋಡ್ರಿ. ಎಲ್ಲಿ ಹೊಂಟೀಗ ಈಗ ಪೋಲಾಂಡ್ ಬೀಚ್ ಅಂತ. ಪೋಲಾಂಡ್ ಬೀಚ್ ಪೋಲಾಂಡ್ ಬೀಚ್ ಅಂತ ಏನು ಕೊಡ್ತೀಗ ಯಾತನ್ರಿ ಮಳೆ ಇಲ್ಲ ಅಂತೇಳಿ ಒಮ್ಮೆ ದಡ್ಡ ಅಂತ ಮಳೆ ಬಂದ್ಬಿಡ್ಬೇಕೀಗ. ಇಷ್ಟ ತುಟ್ಟಿದ್ದು ಏನೋ ಬೇಕಾದ್ರೆ ಜಾಕೆಟ್ ಪ್ಯಾಂಟ್ ತೊಗೋರಿ. ಆದರೆ ಇದು ಏನು ಐತ್ರಲ್ಲ, ಇದು $100 ಜಾಕೆಟ ಈ ಥರದ ಬೆಸ್ಟ್ ಯಾವುದಿಲ್ಲ. ಎಷ್ಟು ಲಗುಟ್ ಎಲ್ಲ ಒಣಗಿ ತಂದ್ರಿ. ಅದ ಗಾಳಿಗೆ ಒಣಗಿ ಹೋದ್ ಫುಲ್ ಎಲ್ಲ. ಗೋವಾ ಒಂದು ಚರ್ಚಿಗೆ ಬಂದಿದ್ದು. ಇಲ್ಲಿ 1594 ಚಾಲೂ ಮಾಡಿ 1605 ಕಂಪ್ಲೀಟ್ ಮಾಡಿದ್ದಾರೆ ನೋಡ್ರಿ. ಇದು ನೋಡ್ರಿ ಚರ್ಚ್. ಅಯ್ಯೋ ಇಟ್ಟ್ಯಾಕೆ ಹಂಗೆ. ಹಾಂ ಇದೆ ನೋಡ್ರಿ ಚರ್ಚ್, ಖಂಡಾಪಟ್ಟಿ ದೊಡ್ಡದೈತಿ. ಮುಂದಿನ ತೋರಿಸ್ತಂಗಪ್ಪ. ಇಲ್ಲಿ ಮ್ಯಾಗೆಲ್ಲ ಡಿಸೈನ್ ಮಾಡಿದಾರೆ, ಹೆಂಗೆ ಮಾಡಿದಾರೋ ಏನು, ಹೆಂಗೆ ಕಟ್ಟಿದಾರೋ ಏನು ಸುದ್ದಿಯೋ ಆಗಂತ ಹೇಳಾಯ್ತು. ಗೋವಾದಾಗ ಮಳೆ ಇಲ್ಲ, ಮಳೆ ಚಾಲೋ. ಈಗ ಈ ಚರ್ಚ್ ಮುಗಿತು ನೋಡ್ರಿ. ಒಳಗೆ ಎಷ್ಟು ಭಾರಿ ಇತ್ತಲ್ಲ, ಭಾರಿ ಇತ್ತು ಒಳಗೆ ಆರ್ಕಿಟೆಕ್ಚರ್. ಹಾಂ ವಿಡಿಯೋದಲ್ಲ ಎಲ್ಲ. ಈಗ ನೆಕ್ಸ್ಟ್ ಆ ಚರ್ಚಿಗೆ ಹೋಗೋಣ. ಸಿ ಗಾಯ್ಸ್, ವಾಟರ್ ಕ್ರಾಸಿಂಗ್ ಅಯ್ಯೋ ನೋಡ್ರಿ ಗಾಯ್ಸ್, ಈ ಚರ್ಚಿಗೆ ಹೊಂಟಿದ್ದೀವಿ ಈಗ. 2 ಒಂದದ ಏನು, ಇದನ್ನೆಲ್ಲ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಹ್ಯಾಂಡಲ್ ಮಾಡ್ತಾರೆ ಅಷ್ಟೇ. ಕಿಂಗಿನ ಕ್ರೌನ್ ಗೊತ್ತಿದೆ ಮ್ಯಾಗ ಕ್ರೌನ್ ಅದು ಇದಿರ್ತೈತಲ್ಲ, ಎಷ್ಟು ಮಾಡಿದ್ದಾರೆ ನೋಡ್ರಿ ಮ್ಯಾಗ ಆರ್ಕಿಟೆಕ್ಚರ್. ಚರ್ಚಿಗೆ ಬಂದವು. ಎಷ್ಟು ಅನಾಹುತ ಕೆಟ್ಟ ದೊಡ್ಡದೈತ್ರಿ, ಪ್ಲೇಸು ದೊಡ್ಡದೈತಿ, ಜಾಗನೂ ಭಾಳ ದೊಡ್ಡದೈತಿ ಅಂತ ನೋಡ್ರಿ. ಈಚೆ ಕಡೆ ಇಲ್ಲೆಲ್ಲ ಫುಲ್ ಗಾರ್ಡನ್ ಐತೆ. ಆಚೆ ಕಡೆ ಒಂದು ಚರ್ಚ್ ಐತೆ, ಅಲ್ಲಿ ಹೋಗಿ ಬಂದು. ಈಗ ಈಚೆ ಕಡೆ ಒಂದು ಗಾರ್ಡನ್ ಇದು ನೋಡ್ರಿ. ಚರ್ಚ್ ಖಂಡಾಪಟ್ಟಿ ದೊಡ್ಡದೈತಿ ನೋಡ್ರಿ ಚರ್ಚ್ ನೋಡ್ರಿ. ಇಲ್ಲಿ ಎಂಟ್ರಿ ಐತಿ, ಮತ್ತು ಏನದು ವಿಡಿಯೋ ಅಲೌ ಐತೆ, ಅದು ತೋರಿಸ್ತೀನಿ. ಗೈಸ್ ಇಲ್ಲಿ ಏನು ಸ್ಕೆಚ್ ಐತೆ ನೋಡಿ. 1ನೇ ಈ ಚರ್ಚಿಗೆ ಹೋಗಿದ್ದು, ಸೆಕೆಂಡ್ ಬಂದು ಇಲ್ಲಿ ಹೋದು, ಆಮೇಲೆ ಇಲ್ಲಿ ಈಗ ಇಲ್ಲಿ ಅದ ನೋಡ್ರಿ ಇವರ್ ಹಿಯರ್ ಅಂದ್ರೆ ಮ್ಯೂಸಿಯಮ್ ಐತಿ ನೋಡ್ರಿ. ಮ್ಯೂಸಿಯಮ್ ಅಂದ್ರೆ ಎಲ್ಲ ಏನೇನು ಸಿಕ್ಕಿದ ಕಾಲ ಏನ್ಷಂಟ್ ಅದು ಎಲ್ಲ ತಂದಿಟ್ಟಾರೆ. ಈಗ ಸೆಕೆಂಡ್ ಫ್ಲೋರಿಗೆ ಹೊಂಟು. ಸೊ ಈಗ ಎಲ್ಲಿ ಬಂದೇವಂದ್ರೆ ಕಾಣತಿರ್ಬೇಕು 16th-17th ಸೆಂಚುರಿ ಪೋರ್ಚುಗೀಸ್ ವೈಸ್ರಾಯ್ಸ್ ಆ್ಯಂಡ್ ಗವರ್ನರ್ಸ್ ಆಫ್ ಗೋವಾ ಎಲ್ಲ ಅವ್ರ ಫೋಟೋಗಳು ನೋಡ್ರಿ. ಈ 2ನೇ ಫ್ಲೋರ್ದಾಗ ಅವ್ರ ಫೋಟೋಸ್ ಬಿಟ್ಟಿದ್ದಾರೆ. ಮತ್ತೇನ್ರಿ ಚಲೋ ಏನಾರ ಕಂಟೆಂಟ್ ಇತ್ತು ಅಂದ್ರೆ ಸಬ್ಸ್ಕ್ರೈಬ್. ಒರಿಜಿನಲ್ ಆ್ಯಂಕರ್ ಐತಿ ನೋಡ್ರಿ. ಇಲ್ಲಿ ಎಲ್ಲೊಂದು ಐತಿ, ಈಚೆ ಕಡೆ ಒಂದು ಐತಿ ನೋಡ್ರಿ. ಇಲ್ಲಿ ಶಿಪ್ ಐತಿ ನೋಡ್ರಿ. ಇಲ್ಲಿ ಅಂದ್ರೆ ಇದು ಬೇಸಾಗಿ ಇಟ್ಕೊಂಡು ದೊಡ್ಡ ಶಿಪ್ ರೆಡಿ ಮಾಡ್ತೀರಿ ಆಮೇಲೆ. ನೋಡ್ರಿ ಹಂಗೈತಿ ಶಿಪ್.
ಸೊ ಈಗ ಒಂದು 2-3 ಚರ್ಚ್ ನೋಡ್ಕೊಂಬಂದು ನೆಕ್ಸ್ಟ್ ಎಲ್ಲಿ ಹೋಗೋದು ಪ್ಲ್ಯಾನ್ ಮತ್ತೆ ಓಡುವ ಅಥವಾ ಮತ್ತೆ ಪ್ಲ್ಯಾನ್ ಸ್ಟಾಪ್ ಆಗಿದ್ದೀವಿ. ಇವ್ನು ಯಾವನ ಸೆಡೆ ನನ್ನ ಮಗ. ಮತ್ತೇನ್ರ ವಿಚಾರ ಮಾಡ್ರಿ ಎಲ್ಲಿ ಹೋಗೋಣ ನೆಕ್ಸ್ಟಾ ವಿಚಾರ ಮಾಡಬೇಕ್ರಿ. ಇಲ್ಲ ವಿಚಾರ ಮಾಡಿ ಹೋಗೋದು. ಗೈಸ್ ಖುಷಿ ವಿಚಾರ ಏನಂದರೆ ಗೋವಾದಾಗ ಬಿಸಿಲು ಬಂದೈತೆ. ಬಿಸಿಲು ಏನಂದ್ರೆ ಊಟಕ್ಕೊಂದು ಹುಡ್ಗಾಡತ್ತೆ ಇಲ್ಲಿ ನಮಗೆ ಬೇಕಾಗಿ ಸಿಗೋದಲ್ಲ ರೀ. ಗೋವಾದಾಗ ಬಿಸಿಲು ಅಂದ್ರೆ ಬಿಸಿಲು ಫುಲ್ ಬಿಸಿಲು ಅಂದ್ರೆ ಬಿಸಿಲು ಐತೆ ಅದು. ಯಾವ ಬರೀ ಟ್ರಾಫಿಕ್ ಐತೆ ಅಂದ್ರಿ ಅದು ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ಮ್ಯಾಗ ಟ್ರಾಫಿಕ್ ಐತೆ ನೋಡ್ರಿ. ಅಲ್ಲಿ ಫುಲ್ ಎಲ್ಲ ಹಿಂದೆ ಫುಲ್ ಜಾಮ್ ಆಗೈತೆ. ಇಲ್ಲಿ ಮುಂದೆ ನೋಡ್ರಿ, ಇಲ್ಲಿ ನೋಡ್ರಿ. ಅಯ್ಯೋ ಇಲ್ಲಿ ಲೆಫ್ಟ್ ಹೊಡಿಬೇಕ್ರೆ ಸರ್ ಎಲ್ರ ಅದೇನು ಹೌದಾ. ಇದೇನು ಫೋಟೋ ಸ್ಟ್ರೀಟಿಗೆ ಬಂದ ನೋಡ್ರಿ. ಇಲ್ಲಿ ಏನೈತಿಲ್ಲ ಹೊಟ್ಟೆ ಎಲ್ಲ ಅವತ್ತು ಬಿದ್ದವ್ರು ಓಣಿಗಳದವನ್ನ ಫೋಟೋ ಸ್ಟ್ರೀಟ್ ಮಾಡ್ಯಾರ ಅವ್ರು ಎಲ್ಲ ಕಡೆ. ಇಲ್ಲಿ ಫೋಟೋ ಸ್ಟ್ರೀಟ್ದಾಗ ಜನಜಾತ್ರೆ. ಇಲ್ಲಿ ಮಳೆಗಾಲ ಇತ್ತಂದ್ರೆ ಬಿಡುವ ಇಲ್ಲಿ ಯಾವ ಮನೆ ನೋಡ್ತಿರಲ್ಲ ಅಸ್ತಟಿಗೆ ವೈಬ್ದಾಗದ ಅದಕ್ಕೆ ಫೋಟೋ ಸ್ಟ್ರೀಟ್ ಮಾಡಿದ್ದಾರೆ. ಚಲೋ ಆಯ್ತು ನೋಡ್ರಿ ಇದು ಫೋಟೋ ಸ್ಟ್ರೀಟ್ದಾಗ ಮಳೆ. ಆಗಲೇ ರಣ್ಣಾತೀನಿ ಚಲೋ ಬಿಸಿಲು ಬಿತ್ತತ್ತೆ. ಈಗ ವಾಪಸ್ ಮತ್ತೆ ಬೆಳಿ ಬರಾಕತ್ತಿತ್ತು ನೋಡ್ರಿ ಇಲ್ಲೆಲ್ಲ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಮತ್ತೆ ಈಗ ಛತ್ರ ಮರದ ಬಂದ. ಅಯ್ಯೋ ಮತ್ತೆ ಇನ್ನೊಂದು ಏನೋ ಛತ್ರಿ ತಂದವ ಕರೆ ಅದನ್ನ ಹಾಕೊಂಡು ಅದನ್ನ ತೊಗೊಂಡು ಬರಾತಿಲ್ಲ. ಜಾಕೆಟ್ ತಂದವ ಅದನ್ನ ಹಾಕೊಂಡು ಬರಾತಿ. ಥ್ಯಾಂಕ್ ಯು ಬೈ. ಥ್ಯಾಂಕ್ಸ್, ಲವ್ ಯು. ಹೆಲ್ಪ್ ಮಾಡಿದ್ ನೋಡ್ರಿ ನಮಗೆ. ಹಾದಿ ಗೊತ್ತಿರಕಿಲ್ಲ ಅಂದ್ರೆ ಬಂದಿದ್ವಿ ನಾವು. ಗೂಗಲ್ ಮ್ಯಾಪ್ ಎಲ್ಲಿ ಮಟ್ಟ ಲಾಸ್ಟ್ ತೋರಿಸಿತ್ತು ಅಲ್ಲೇ ಸ್ಟಾಪ್ ಮಾಡಿದ್ವು. ಗೂಗಲ್ ಮ್ಯಾಪು ಸುಳ್ಳು ಹೇಳಾಯ್ತು. ಅದಕ್ಕಿಂತ ಮತ್ತೆ ಇನ್ನೂ ಮುಂದೆ ಬರಬೇಕು ಅಂತ ಅರೌಂಡ್ 1/2 ಕಿಲೋಮೀಟರ್ ಮುಂದೆ ಬರೋಂಥ ಸಿಟ್ಟಿದೆ. ಒಮ್ಮಿಂದ ಒಮ್ಮೆ ವೆದರ್ ಎಟ್ಕೆಟ್ ಚೇಂಜ್ ಆಯ್ತು ನೋಡ್ರಿ. ಆರಾಮ್ ಗಾಡಿ ನಾವು ಬರಾತಿದ್ವು. ಒಮ್ಮಿಂದ ಒಮ್ಮೆ ಮಳೆ ಚಾಲು ಆಯ್ತು ನೋಡ್ರಿ. ಇಲ್ಲ ಒಮ್ಮಿಂದ ಒಮ್ಮೆ ಚೇಂಜ್. ಗೋವಾದಾಗ ಇವು ಏನು ಇವ್ದಾಗ ಗಾಡಿ ಇದಾವೆ ನೋಡ್ರಿ. ಇವ ಫ್ಯಾಸಿನೋ ಅಂತೇಳಿ ಖರೀದಿದ್ದು ಮಾಡಿದ್ದಾರೆ. ಆಮೇಲೆ ಎಲ್ಲಕ್ಕೆಲ್ಲ ರೆಂಟಲ್ ಬೈಕ್ಗಳೆಲ್ಲ ಅವ, ಸ್ಕೂಟಿಗಳೆಲ್ಲ ಅವ. ಏನು ಖರೀದಿ ತೊಗೊಂಡಾರೆ ಆಮೇಲೆ ಅದನ್ನು ಏನದನ್ನು ಆ ಕಂಪ್ನಿ ಬ್ರ್ಯಾಂಡನ್ನು ಗೋವಾದಾಗ. ಗೈಸ್ ಫೋರ್ಟ್ ಅಗೋಡಾಗ ಬಂದೆವು. ಫೋರ್ಟ್ ಅಗೋಡ ಒಳಗೆ ಹೋಗಿ ತೋರಿಸ್ತೇವೆ ಮಗ. ಅಂದರೆ ಸಮುದ್ರ ಬಾಜುಕ್ ಐತದ ಹೋಗಿ ತೋರಿಸ್ತೇವೆ. ಮಂದಿ ನೋಡ್ರಿ ಇಲ್ಲಿ ಏನು ಫೋರ್ಟ್ ಮಾಡ್ರಿ ಫುಲ್ ಮಂದಿ ಮಂದಿ. ಜನಜಾತ್ರಿ ಗೈಸ್. ಇಲ್ಲೂ ಜನಜಾತ್ರಿ, ಇಲ್ಲೂ ಎಲ್ಲ ಜನಜಾತ್ರಿ, ಇಲ್ಲಿ ಮ್ಯಾಗೂ ಎಲ್ಲ ಜನಜಾತ್ರಿ. ಗೈಸ್ ನೀವು ಎಲ್ಲಿ ಅಗೋಡ ಬಂದರೆ ಅಂದ್ರೆ ಫೋರ್ಟಿಗೆ ಹೋಗ್ಬೇಡ್ರಿ. ಕೆಳಗೆ ಜೈಲ್ ಅಂತ ಐತಿ ಅಲ್ಲಿ ಬರ್ರಿ. ಯಾಕಂದ್ರೆ ಅಲ್ಲಿ ಫೋರ್ಟಿಗೆ ಹೋದ್ರೆ ಏನು ನೋಡೋಕ್ಕಿಲ್ಲ. ವ್ಯೂ ಪಾಯಿಂಟ. ಜೈಲಿಗೆ ಬಂದೆ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲೇ ಮುಂದೆ ಕೂತ ನೋಡ್ಬೋದು. ಅಲ್ಲಿ ಫೋರ್ಟ್ದಾಗ ಅಲ್ಲಿ ಮ್ಯಾಗ ಫೋರ್ಟ್ಗಳು ನಿಂತು ಏನೂ ಕಾಣಾಗಿಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಮುಂದೆ ಕಾಣ್ತೈತಿ ಮಂದಿ ಬರೀ ಜನಸಾಗರ. ಹಾಂ ಅಲ್ಲೆಲ್ಲ ಫುಲ್ ಜನಸಾಗರಕ್ಕಿಲ್ಲ ಮತ್ತು ಮಂದಿ ಇಲ್ಲ. ಸೊ ಈಗ ಸಮುದ್ರದಂದ್ರೆ ಸ್ವಲ್ಪ ಇಲ್ಲಿ ಕಲ್ಲುಗಳದಾವು. ಅದು ಕಲ್ಲು ಬಂದಿರ್ತವು. ನೀವು ನೋಡ್ಬೋದು ಇಲ್ಲಿ ಕಲ್ಲುಗಳು ಇಲ್ಲಿ ಬಂದಿತ್ತು. ಅಂದರೆ ಸಮುದ್ರ ಇತ್ತಲ್ಲ ಇಲ್ಲಿ. ಅಂದ್ರೆ ಅಷ್ಟೇನು ಅಲೆಗಳಿಲ್ಲ ಬರಾತವು. ಅಂದ್ರೆ ಅಷ್ಟೊಂದು ಜೋರಿಲ್ಲ ಚೆನ್ನಾಗಿರಲ್ಲ. ಅಂದರೂ ಅದಾವ್ರಿ ಒಟ್ಟು ಸ್ಪೀಡ್ ನೋಡ್ರಿ. ಇಲ್ಲಿ ಮ್ಯಾಗಿನ ಮಾಡ ನೀರು ಅದಾವ. ಇಲ್ಲೆಲ್ಲ ಬರಬಾರ್ದು. ನೀವು ಬರಕ್ಕೆ ಹೋಗ್ಬೇಡ್ರಿ. ಓಕೆ ಆಮೇಲೆ ಸಿಗ್ತಾರೆ ಮತ್ತೆ. ಸೊ ನಿಮ್ಗೆ ಆಗಲೇ ಹೇಳಿದಾಗ ನಾವು ಅಗೋಡ ಫೋರ್ಟಿಗೆ ಹೋಗ್ಬೇಡ್ರಿ. ಅಗೋಡ ಜೈಲಿಗೆ ಬರ್ರಿ. ಫಸ್ಟ್ ಎಂಟ್ರೆನ್ಸ್ ನನಗೆ ಇಷ್ಟು ಭಾರಿ ವ್ಯೂ ಐತೆ ನೋಡ್ರಿ. ಅಲ್ಲಿ ಅಗೋಡ ಫೋರ್ಟ್ದಾಗ ಅಷ್ಟೇನು ಕಾಸಿಲ್ಲ. ಇದು ಚಲೋ ಇದೆ. ಮತ್ತು ಆಮೇಲೆ ಇಲ್ಲಿ ಒಳಗೂ ಜೈಲ್ ಅಂದ್ರೆ ಒಳಗೆ ಏನೋ ಐತಂತ ನಾವು ಹೋಗಲಿಲ್ಲ. ಇಲ್ಲೇ ಹೊರಗೆ ನೋಡೋಕ್ಕಾಗ್ತದೆ. ಸೊ ನೀವು ಗೋವಾಕ್ಕೆ ಬಂದ್ರೆ ಎಲ್ಲಿ ಹೋಗ್ತೀರಿ ಏನು ಬಿಡ್ತೀರೋ ಗೊತ್ತಿಲ್ಲ. ಆದ್ರೆ ಬಿರ್ಲಾದ ರಾಧಾಕೃಷ್ಣ ಟೆಂಪಲ್ ಐತಿ. ಅಲ್ಲಿ ಬರ್ರಿ. ಏಕದಮ್ ಜಬರ್ದಸ್ತ್. ಗೋವಾದ ಇಂಥ ಗುಡಿ ಇದೆ ಅಂತ ಅನ್ಕೋತೀನಿ. ಅಂಥ ಗುಡಿ ಐತಿ. ರೀಲ್ ಅಂದ್ರೆ ಶಾರ್ಟ್ಸ್ ಮಾಡಿ ಹಾಕ್ತೀನಿ ನೋಡ್ರಿ. ಮತ್ತು ಇವು ಗುಡಿ ತೋರಿಸ್ತೀನಿ ಹೆಂಗೈತಿ ನೋಡ್ರಿ ಗುಡಿ. ನಾರ್ತ್ ಸೈಡ್ ಎಲ್ಲ ಟೆಂಪಲ್ ಇರ್ತಾವ್ರಲ್ಲ ಆ ಥರ ಮಾಡಿದಾರೆ ನೋಡ್ರಿ. ಭಾರಿ ಇದ್ರಿ ಗುಡಿ. ಬರ್ರಿ ನೀವು ಗೋವಾಕ್ಕೆ ಬಂದ್ರೆ. ಇಲ್ಲಿ ಗೋವಾಕ್ಕೆ ಬಂದ್ರಿ ಅಂದ್ರೆ ಬಿರ್ಲಾ ರಾಧಾಕೃಷ್ಣ ಟೆಂಪಲ್ ಮಿಸ್ ಮಾಡಬ್ಯಾಡ್ರಿ. ಇರ್ತಿದ್ವಿ ಗೋವಾದಾಗ ಅಂತ ಅನ್ಕೋಂಗಿಲ್ಲ. ಅಂಥ ಗುಡಿ ಐತಿ ಬರ್ರಿ.
ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು. ಲೊಕೇಶನ್ ಬೇಕಾದಂದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತಾನೆ. ಬರ್ರಿ ಗೋವಾಗೆ ಬರ್ರಿ ಭಾರಿ ಐತಿ ಗುಡಿ. ಹಿಂಗೂ ಇರ್ತಿದ್ದು ಗೋವಾದಾಗ ಅಂತ ಅನ್ಕೊಂಗಿಲ್ಲ, ಅಂತ ಗುಡಿ ಐತಿ. ಬರ್ರಿ ಆವಾಜ್ ಕೇಳತ್ತಿರ್ಬೇಕು ನಿಮಗೆ ಮೈಕದ. ಹಿಂಗೆ ಹಾಡ ಹಚ್ಚಿದಾರು, ಎಷ್ಟು ಭಾರಿ ಬಾಯ್ ಬರೈತಂದಿರಿ. ಗುಡಿಯಾಗದು ಕುತ್ತಾಗೂ ಹಚ್ಚಿರ್ತಾರೋ, ಆರಾಮ್ ಶಾಂತಿ ಇರ್ತೈತಿ ನೋಡ್ರಿ. ಸೊ ಈಗ ಏನಾಗೈತೆ ಅಂದ್ರೆ ಸೆಂಟ್ರಲ್ ಗೋವಾದಾಗ ಅಂತ ಹೇಳಿನಿಲ್ಲ ನಿಮ್ಗೆ. ನಾರ್ತ್ ಸೈಡ್ ಹೋಗ್ಬೇಕು, ಸೌತ್ ಸೈಡ್ ಹೋಗ್ಬೇಕು ಗೊತ್ತಿಲ್ಲ. ಯಾಕಂದ್ರೆ ನಾಳೆ ಪ್ಲ್ಯಾನ್ ಗೊತ್ತಿಲ್ಲ ನಮಗೆ. ನಾರ್ತ್ ಹೋಗ್ಬೇಕಂದ್ರೆ ನಾರ್ತ್ ರೂಮ್ ಮಾಡಬೇಕು, ಸೌತ್ ರೂಮ್ ಮಾಡಬೇಕು. ಏನು ಮಾಡೋದು ಗೊತ್ತಾಗುತ್ತೆ. ಈಗಿನ ಟೈಮ್ ನೋಡ್ಬೇಕಂದ್ರೆ ರೂಮ್ ಸಿಗ್ತಾ ಇಲ್ಲ ಅನ್ನೋ ಡೌಟಾಗಿ ಫೋನ್ ಹಚ್ಚೆಲ್ಲ ಕೇಳ್ಕೋಬೇಕು. ಸೌತ್ ಸೈಡ್ ಒಂದು ಸಿಕ್ಕೈತಿ ನೋಡ್ಬೇಕಾದ್ರೆ ನಮಗೆ ನಾರ್ತ್ ಸೈಡ್ ಹೋಗ್ಬೇಕಾಯ್ತು. ಯಾಕಂದ್ರೆ ಅಲ್ಲಿ ಆ ಕಡೆ ಈಗ ನೈಟ್ ಲೈಫ್ ಚಲೋ ಐತಂತ, ಅಂದ್ರೆ ನೋಡೋಕೆ ಪ್ಲೇಸ್ ಅದಾವಂತೆ. ಸೌತ್ ಸೈಡ್ ಎಲ್ಲ ಪೀಸ್ ಲಕ್ಸುರಿ ಐತಂತ. ನೋಡೋಣ ಎಲ್ಲ ಏನು ಮಾಡ್ತೇವೆ, ಅಪ್ಡೇಟ್ ಕೊಡ್ತಾ ಇರ್ತೇನೆ. ಇಷ್ಟ ಅಂದ್ರೆ ಲೈಕ್ ಸಬ್ಸ್ಕ್ರೈಬ್. ರೇಟ್ ನೋಡ್ರಿ ಇಲ್ಲಿ ನಮ್ಮ ಕರ್ನಾಟಕದಾಗ ಇಲ್ಲಿ 103, ನಮ್ಮ ಕಡೆ 110. ಪೆಟ್ರೋಲ್ ರೇಟ್ ಕಡಿಮೆ ನೋಡ್ರಿ ಗೋವಾದಾಗ. ಸೊ ಇದು ಏನದ ಉಡುಪಿ ಪ್ಯೂರ್ ವೆಜ್ ಸರೋವರ ಇಲ್ಲಿ ಐತ್ರಲ್ಲ. ನೀವು ಬಂದ್ರೆ ಅಂದ್ರೆ ನಮ್ದು ಏನು ನಾವು ನಾರ್ಮಲ್ ಊಟ ಮಾಡ್ತೀವಲ್ಲ, ಎಲ್ಲ ನಾ ಬೆಳಗಾವಿ ನಿಂತ್ರ ಅಂದರೆ ಬೆಳಗಾವಿ ಏನು ಊಟ ಮಾಡ್ತಾಯಿಲ್ಲ ಖಾಲಿದು ಅದು ಸೇಮ್ ಸಿಗ್ತೈತಿ. ಮತ್ತು ಸೇಮ್ ಪ್ರೈಸ್, ಹೆಚ್ಚು ಇಲ್ಲ ಕಡಿಮೆ ಇಲ್ಲ. ಗೋವಾದಾಗ ಅಷ್ಟು ಕಾಸ್ಟ್ಲಿ ಊಟ ಸರಿ ಸಿಗಂಗಿಲ್ಲ, ಹಂಗೇನೂ ಇಲ್ಲ. ನಮಗೆ ಸಿಕ್ಕಿತ್ತು ಭಾರಿ ಐತಿ. ಪ್ಯೂರ್ ವೆಜ್ ಇತ್ತು. ನಾರ್ತ್ ತಾಲಿ ತಿಂದು ನಾವಿಲ್ಲಿ ಬಂದ ಭಾರಿ ಇತ್ತು. ನೀವು ಬರ್ರಿ ಇಲ್ಲಿ ನೋಡ್ಕೋರಿದೆ ಸರ್. ಎಲ್ಲೈತೆ ಅಂದ್ರೆ ಇದು ಪಣಜಿ ಗೋವಾದಾಗ ಪಣಜಿದಾಗ. ಗೋವಾ ನಾವು ಬೆಳಗ್ಗೆ ಬೀಚಿಗೆ ಬಂದ್ಬಿಟ್ಟಿದ್ದೀವಿ ನೋಡ್ರಿ. ಬೆಳಗ್ಗೆ ಅದಕ್ಕೆ ಬಂದ್ಯೋ ನೋಡಂತ ಏನು ನೋಡ್ರಿ. ನೀರು ಐತಿ, ಅಲೆಗಳು ಬರತ್ತೆ. ಏನು ನೋಡಿದ್ರಿ ನೋಡ್ರಿ. ಏನು ರಾತ್ರಿ ಬಂದು ಕೂತಿದ್ರಿ. ಅದಾಗಲೇ ಸೀನ್ ಅನಾವತ್ ಸೀನ್ ಆಯ್ತು. ಹೋಗಿ ಬಿಟ್ಟಿವ್ರಿ ನಾವು. ದಪ್ಪ ಮಳಿ ನೀತಿ ಹೋಗಿ ಬಿಟ್ಟಿವ್ರಿ ವಾಪಸ್. ಸೊ ಈಗ ಸ್ವೀಟ್ ವಾಟರ್ ಲೇಕ್ ಹುಡ್ಕೊಂಡು ಹೊಂಟಿದ್ದೆವು. ಅಂದ್ರೆ ಅದೊಂದು ಸ್ವಲ್ಪ ಹಿಡನ್ ಪ್ಲೇಸ್ ಐತಿ. ಅಲ್ಲಿ ಹೋಗಿ ಸಿಕ್ಕಿದ್ರಿಂದ ನಿಮ್ಗೆ ಹೆಂಗೆ ಪ್ಲೇಸ್ ತೋರಿಸ್ತಾನು ಅವಾಗ ನೋಡೋಣ. ಲೇಕಿಗೆ ಹೋಗೋದು ಪ್ಲೇಸದ ರೂಟ್ ಹೆಂಗೈತಿ ನೋಡ್ರಿ. ಈಗ ಅಂಗಡಿಗಳದ ಆಚೆಗಡೆ ಎಲ್ಲ ಬಂದದ. ಹತ್ರ ಸಂಬಂಧ ಅಂದ್ರೆ ಸೀಸನ್ದಾಗ ಅಷ್ಟೇ ಚಾಲೂ ಐತಿರ್ಬೇಕು. ಕಡಿಮೆ ಇಲ್ಲ, ಆಫ್ ಸೀಸನ್ ಐತಿ. ಈಗ ಸೀಸನ್ ಚಾಲೋ ಅಂತ ಫುಲ್ ನೋಡ್ರಿ ಎಲ್ಲ ಬಂದ್ ಆಗಿದ್ದು ಕಾಣ್ಬೋದು ನಿಮ್ಗೆ. ಅಂಗಡಿ ಸೀಸನ್ ಮಚ್ಚಪ್ಪ ಭಾಳ ಒಳಗೈತ್ರಿ ಇದು. ಸೊ ಏನೋ ಒಂದು ಹಾದಿ ಹುಡುಕಿದೆವು ನೋಡ್ರಿ. ಹಾದಿ ಹೊಂಟಿದೆವು ತೋರಿಸ್ತೇನೆ ಮುಂದೆ. ಹಲೋ ಗೈಸ್, ಈಗ ಅಲ್ಲಿ ಹೋಗಿದ್ರಲ್ಲ ಸ್ವೀಟ್ ಲೇಕಿಗೆ, ಅಂದ್ರೆ ಅದು ಹಾದಿ ಹೋಗೋದ ನೀವು ನೋಡ್ಬೋದು. ನೀರು ಫೋರ್ಸ್ ಐತಂತಿಲ್ಲಿ. ಅದ್ರ ಸಂಬಂಧ ಅಲ್ಲಿ ಹಾದಿ ಹೋಗೋದು ಬಂದ್ ಮಾಡಿದಾರೆ. ಈಗ ಚಾಲೂ ಇರ್ತೈತೆ ಸ್ವೀಟ್ ಆಯ್ತು. ಅಂದ್ರೆ ಏನಿಲ್ಲ, ಒಂದು ಸ್ವೀಟ್ ಅದ್ರ ಲೇಕ್ ಗತಿ ಐತಿ. ಸ್ವೀಟ್ ವಾಟರ್ ಅದು ಸ್ವೀಟ್ ವಾಟರ್ ಲೇಕ್. ಸೊ ಬೆಳಿಗ್ಗೆ ಫಸ್ಟ್ ಹೋಗಿದ್ದು ನಾವು ಅಲ್ಲಿ ಮೀರಾಮಾರ್ ಅಂತ ಬೀಚ್ ಇತ್ತು. ಅದು ಅದರ ಅಲೆಗಳು ಏನಿದಿಲ್ಲ ಸ್ವಲ್ಪ ಐತಿ. ಸೆಕೆಂಡ್ ಇದಕ್ಕೆ ಬಂದವು ನಾವು. ಎಲ್ಲಿ ಕಲಂಗೋಡ್ ಬೀಚ್. ಅಲ್ಲಿ ಸ್ವಲ್ಪ ಮೀಡಿಯಮ್ ಇತ್ತು. ಈಗ ಬಂದವ್ರು ಎಕ್ಸ್ಟ್ರೀಮ್ ಹೈ ಐತಿ. ಆಯ್ತು ಬಿಡು ತೋರಿಸ್ತಾರೆ ಇಲ್ಲಿ ನೋಡ್ರಿ. ಇಲ್ಲ ಎಕ್ಸ್ಟ್ರೀಮ್ ಅಂದ್ರೆ ಎಕ್ಸ್ಟ್ರೀಮ್ ಹೈ ಐತಿ. ಒಂದ ದಿವಸದಾಗ 3 ಥರ ಬೀಚ್ ನೋಡಿದ್ವಿ ನೋಡ್ರಿ ನಾವು. ಇಂಥದ್ದು ನೋಡ್ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀವಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಆಮೇಲೆ ಸಿಗ್ತಾನೆ ಇಲ್ಲೇ ಮುಗಿಸ್ತಾನೆ. ಇಷ್ಟ ಅಂದ್ರೆ ಲೈಕ್ ಸಬ್ಸ್ಕ್ರೈಬ್. ಸೊ ಇದು ಸ್ವೀಟ್ ವಾಟರ್ ಲೇಕಿಗೆ ಬರೋಕೆ ಹಾದಿ ಹೇಳ್ಬೇಕಂದ್ರೆ ನಿಮ್ಗೆ ಇದೇನು ಕಾಣೈತಿರಲ್ಲ, ಇದು ಮೇನ್ ಬೀಚ್. ಇದೆಲ್ಲ ಮೇನ್ ಬೀಚ್. ಇಲ್ಲಿ ಹಿಂಗೆ ಮುಂದೆ ನಡ್ಕೊಂಡು ಬರೋದ್ಲಿ ಇಲ್ಲಿ ಮೆಟ್ಲ ಬರ್ತಾವೆ. ಹಿಂಗೆ ಹತ್ತಿ ಹಿಂಗೆ ಬಂದಂದ್ರೆ ಸ್ಟ್ರೀಟ್ ವೆಂಡರ್ಸ್ ಅಂಗಡಿ ಅದಾವೆ. ಹಿಂಗೆ ಒಳಗೆ ಹೋಗ್ಬೇಕು. ಆದ್ರೆ ಅಲ್ಲಿ ದಾಟೋದ್ನಾಗ ಸ್ವಲ್ಪ ಪ್ರಾಬ್ಲಮ್ ಐತೆ. ಅಂದ್ರೆ ಹಿಂಗೆ ಅಲ್ಲಿಗಳು ಭಾಳ ಸ್ಪೀಡ್ ಅದಾವ್ರಲ್ಲ, ದಾಟೋದು ಪ್ರಾಬ್ಲಮ್ ಐತೆ. ಅಲ್ಲಿ ಮುಂದೆ ತೋರಿಸ್ತೇನೆ. ಹಂಗೆ ಅಲ್ಲಿ ಮುಂದೆ ಭಾಳ ಪ್ರಾಬ್ಲಮ್ ಹಂಗೆ ಬಂದ್ ಮಾಡಿದಾರೆ. ಅಲ್ಲಿ ಮುಂದೆ ತೋರಿಸ್ತೇನೆ ನಿಮಗೆ. ಹೇಳಿನಲ್ಲ ನೀರ ಇಲ್ಲಿ ಮ್ಯಾಗಿಂತ್ರ ಹತ್ತಿ ಹೋಗೋದೈತಿ.
ಈಗೇನು ವಾಪಸ್ ರಿವರ್ಸ್ ನೀರು ಹೊಂಟಿದ ನೋಡ್ರಿ, ಇಲ್ಲಿ ಫುಲ್ ಜೋರ್ಲಿ ನೀರು ಬರಾಯ್ತದ. ಅಂದ್ರೆ ಅಲ್ಲಿ ದಾಟಕ್ಕೆ ಕೊಡಂಗಿಲ್ಲ ಅದ, ಅದ್ರ ಸಂಬಂಧ ಇಲ್ಲೂ ಬಂದ್ ಮಾಡಿದಾರು. ಇಲ್ಲಿ ದಾಟಕ್ಕೆ ಬರ ಇದಕ್ಕಿಂತ ಹೆಚ್ಚಲ್ಲಿ ಮುಂದೆ ಐತಿ ನೀರು ನೋಡ್ರಿ. ಅಲ್ಲಿಂದ ಬಂದು ಹಿಂಗೆ ವಾಪಸ್ ಹಿಂಗೆ ಹೋದ್ಕೂಳೇನ ದಾಟಬೇಕು. ಇದಕ್ಕೆ ಫುಲ್ ಫೋರ್ಸ್ದಾಗ ಹಿಂಗೆ ನೀರಿಂದ ದಾಟಕ್ಕೆ ಬರಂಗಿಲ್ಲ ರೀ. ಸೊ ಈಗ ನಾವು ಬಂದು ಕೂತಿದ್ದೇವೆ ಇಲ್ಲಿ ಊಟ ಮಾಡಕ್ಕೆ. ಒಂದು ಚಲೋ ವಿಷಯ ಏನಂದ್ರೆ ನಿನ್ನೆ ಮಳೆ ಅಂತ ಬಿಟ್ಟು ಆಯ್ತು, ಇವತ್ತು ಮಳೆನ ಆಗಿಲ್ಲ. ಅದು ಚಲೋ ವಿಷಯ ಚಲೋ ಆಗ್ತದೆ. ಮಳೆ ಆಗಿಲ್ಲ ಅಂದ್ರೆ ಬಿಸಿಲಿದ್ದು ನಾರ್ಮಲ್ ಮಳೆ ಹೋಗೋದ ಮಾಡೋದು. ಮಳೆ ಕಮ್ಮಿ ಆಯ್ತಂತಲೇ ಚಲೋ ಆಯ್ತು ನಮ್ಮ ತಿರುಗಾಡಕ್ಕೆ. ಸೊ ಈಗ ವಾಪಸ್ ಮನೆಗೆ ಹೊಂಟು. ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇನ್ನೊಂದು ಏನಿಲ್ಲ ಖುಷಿ ವಿಚಾರ ಅಂದ್ರೆ ನಿನ್ನೆ ಇವತ್ತು ಮಳೆ ಅಂತ ಪ್ರೆಡಿಕ್ಟ್ ಇತ್ತು, ಆದ್ರೆ ಮಳೆ ಇರೋಕ್ಕಿಲ್ಲ. ಅದಂಗೆ ಚಲೋ ಆಗ್ತಾನಲ್ಲ. ಅಂದ್ರೆ ನಿನ್ನೆ ಇತ್ತು ರೀ, ಅಂದ್ರೆ ಹೋಗೋದ ಮಾಡಾಯ್ತು. ಇವತ್ತಂದ್ರೆ ಒಟ್ಟೆ ಇಲ್ಲ ರೀ, ಸ್ವಲ್ಪ ಆಗಿ ಹೋದ್ ನೋಡ್ರಿ ಅಷ್ಟೇ. ಅದ್ರ ಮಳೆನೇ ಇಲ್ಲ.